ಹಾಯ್ ಗಾಯ್ಸ್, ಇವತ್ತು ನಾವೆಲ್ಲ ಪಾಂಡಿಚೇರಿ ಹೋಗ್ತಾ ಇದ್ದೀವಿ. ಇಲ್ಲಂತೂ ವ್ಯೂ ಮಾತ್ರ ಫುಲ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ನಮ್ಮ ಅಕ್ಕ. ವ್ಲಾಗ್ ಮಾಡ್ತೀನಿ ಅಂತ 2 ವರ್ಷ ಆಯಿತು, 4 ವರ್ಷ ಆಯಿತು, ನನಗೆ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಭಾವ, ನಮ್ಮ ಡ್ರೈವರ್ ಈಗ ಸದ್ಯಕ್ಕೆ. ಇದು ನಾವು. ಈ ವ್ಯೂ ನೋಡಿ ಹೆಂಗಿದೆ. ಫುಲ್ಲು ಹೋಗ್ತಾ ಇದ್ದೀವಿ. ಬೆಳಗ್ಗೆ 7 ಗಂಟೆ 7:30 ಹೊರಟಿದ್ವಿ, ಇನ್ನೂ ರೀಚ್ ಆಗಿಲ್ಲ. ಆದರೂ ಬೋರಿಂಗ್ ಏನು ಆಗಿಲ್ಲ, ಫುಲ್ ಚೆನ್ನಾಗಿದೆ. ನೋಡಿ ರೋಡೆಲ್ಲ ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ಯಾವಾಗ ಹೆಂಗೆ ಮಾಡ್ತಾರೋ ಹೊಂಡ ಗುಂಡಿ ಇಲ್ದಿರೋ ರೋಡ್ಗಳನ್ನು ಕಿತ್ತಾಡೋ ಬದಲು ರೋಡೆಲ್ಲ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರೋದು. ಇದು ನೋಡಿ ನಮ್ಮ ಅಕ್ಕ. ಮತ್ತೆ ಬಂದಿದ್ದೀನಿ. ಜಾಸ್ತಿ ಎಷ್ಟು ಸರಿ ಬರ್ತೀಯ ಅಂತ ಕೇಳೋಕ್ಕೆಲ್ಲ ಹೋಗ್ಬೇಡ್ರಿ. ಅದೇ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನೋಡಿ ಅವ್ರು ಏನೋ ಹೇಳ್ತಾ ಇದ್ದಾರೆ. ಇದು ನಮ್ಮ ಅಕ್ಕ. ಏನಾದ್ರೂ ಹೇಳೆ ಮುಲೆ. ಆಗ್ಲೇ ಪರಿಚಯ ಮಾಡಿಕೊಟ್ಟಲ್ಲ, ನನ್ನ ಫೋನಲ್ಲಿ ಒಂದು ಲಾಗ್ ಹೇಳು ಅಂದೆ. ನನ್ನ ಚಾನಲಲ್ಲಿ ಇವ್ನು ಲಾಗ್ ಮಾಡ್ತಿದ್ದಾನೆ. ಹೌದು, ಅವಳು 3 ವರ್ಷದಿಂದ ಮಾಡ್ತೀನಿ ಅಂತ ಹೇಳಿ ನನಗೆ ತಲೆ ಕೆಟ್ಟು ಅವಳು ಫೋನ್ ಹಿಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡ್ತಾಳೆ ಇಲ್ಲ ಸೆಕೆಂಡ್ರಿ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನೂ ಊಟ ಮಾಡಿಲ್ಲ. ನಿಮ್ಗೆ ಯಾವ್ದಾರ ಗೊತ್ತಿರೋದು ಒಳ್ಳೆ ಹೋಟೆಲ್ ಇದ್ದರೆ ಪಾಂಡಿಚೇರಿಯಲ್ಲಿ ಕಮೆಂಟ್ಸ್ ಹಾಕಿರಿ. ಅಷ್ಟೊಂದು ನಮ್ದು ಊಟ ಆಗಿರುತ್ತೆ. ನೆಕ್ಸ್ಟ್ ಹೋಗೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಇನ್ನೂ 3 ಡೇಸ್ ಇರ್ತೀವಿ ಹೆಚ್ಚು ಕಮ್ಮಿ. ನೀವು ಯಾರಾದ್ರೂ ಇಲ್ಲಿ ಇದ್ರೆ ಸಿಗ್ರಿ, ಫ್ಯಾನ್ ಮೀಟಪ್ ಮಾಡೋಣ. ಇದನ್ನ ಕಟ್ ಮಾಡು. ಆಮೇಲೆ ಟ್ರಿಪ್ ಹೋಗ್ಬೇಕಾದ್ರೆ ಹೆಂಗ್ ಫೀಲ್ ಆಗ್ತಿದೆ ಅಂತ ಹೇಳಿ. ಏನಾದ್ರು ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಈಗ ಇನ್ನೂ ಊಟ ಮಾಡಿಲ್ಲ, ಸೊ ಫಸ್ಟಿಗೆ ಊಟ ಮಾಡಬೇಕು. ಸೊ ಈಗ 25 ಕಿಲೋಮೀಟರ್ ರೀಚ್ ಆಗೋಕ್ಕೆ. ಸೊ ರೀಚ್ ಆದಮೇಲೆ ಊಟ ಮಾಡೋದಾ, ಹೋಗ್ತಾ ಊಟ ಮಾಡೋದಾ ಅಂತ ಡಿಸ್ಕಷನ್ ಇದ್ದೀವಿ. ಪ್ಲಸ್ ಕಾರ್ ಚಾರ್ಜಿಂಗ್ ಹಾಕಬೇಕು. 200 ಕಿಲೋಮೀಟರ್ ರೇಂಜ್ ಇದೆ, ಬಟ್ ಎನಿವೇಸ್ ಈಸಿಯಾಗಿ ರೀಚ್ ಆಗ್ತೀವಿ. ಆಲ್ಮೋಸ್ಟ್ ಪಾಂಡಿಚೇರಿ ರೀಚ್ ಆಯಿತು. ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಇಲ್ಲ, ಫುಲ್ ಖಾಲಿ ಇದೆ ರೋಡ್ ಎಲ್ಲ, ಪರವಾಗಿಲ್ಲ. ಆಕ್ಚುಲಿ ಡಿಸ್ಪ್ಲೇನೇ ಕಾಣಿಸ್ತಾ ಇಲ್ಲ. ನಾವು ಸ್ಟಾರ್ಟಿಂಗ್ 300 ಕಿಲೋಮೀಟರ್ ಏನು ಬಂದ್ವು ಎಲ್ಲ ಸಿಂಗಲ್ ಲೈನ್ ಇತ್ತು. ಬಟ್ ಇವಾಗ ಇನ್ನೇನು ಲಾಸ್ಟ್ ಪಾಂಡಿಚೇರಿ ಬಂತು ಅಂದಾಗ 30-40 ಕಿಲೋಮೀಟರ್ ಇದ್ದಾಗ ಡಬಲ್ ರೋಡ್ ಓಪನ್ ಆಯಿತು. ಇವಾಗ ಸ್ವಲ್ಪ ಆರಾಮಾಗಿ ಓಡಿಸ್ಬೋದು. ನಿಮ್ಗೆ ಏನು ಅನಿಸ್ತಾ ಇದೆ? ನಿಮ್ಮ ಫೋನ್ ತಗೊಂಡು ನಾವು ಲಾಗ್ ಮಾಡ್ತಾ ಇದ್ದೀನಿ. ಏನ್ ಅನಿಸ್ತಿದೆ? ಅಟ್ಲೀಸ್ಟ್ ನೀನು ಶುರು ಮಾಡ್ದಲ್ಲ ಅನಿಸ್ತಾ ಇದೆ. ಈಗ ರೋಡ್ ಮಲ್ಕೊಂಡು ಮಲ್ಕೊಂಡೆ ಬಂದೆ ನಾನು. ಎಷ್ಟೊಂದು ಏನೇನ್ ಪಾಸ್ ಆಯ್ತೇನೋ ನಾನು ನೋಡ್ಕೊಂಡೇ ಇಲ್ಲ. ಹೌದು, ಆನೆ ಜಿಂಕೆ ಹುಲಿ ಎಲ್ಲ ಕಾಣಿಸ್ತು ನಮ್ಗೆ. ಕಿಲೋಮೀಟರ್ ಕಿಲೋಮೀಟರ್ ಐತೆ ಅಂತ ತೋರ್ಸೋಣ ಅನ್ಕೊಂಡ್ರೆ ಏನು ಕಾಣಿಸ್ತಾ ಇಲ್ಲ. ನಿಮಗೆ ಕಾಣಿಸ್ತಾ ಇಲ್ವೋ, ನನಗೆ ಕಾಣಿಸ್ತಾ ಇಲ್ವೋ ನಂಗೆ ಗೊತ್ತಾಗ್ತಾ ಇಲ್ಲ. ನೀನು ಸನ್ ಗ್ಲಾಸ್ ಹಾಕೊಂಡು ನೋಡಿದ್ರೆ ಹೌದು, ಒಳ್ಳೆ ಮಜಾ ಇದೆ. ನೋಡಿ ಇವರೇ ಓನರ್ ಅಂತ ಹೇಳ್ಕೊಟಾಡ್ತಾ ಇದ್ದಾರೆ. ವ್ಲಾಗ್ ನೋಡಿದ್ರ ಮೇಲೆ ನೀವು ಹೇಳಿ ಯಾರು ಓನರ್ ಅಂತ ವ್ಲಾಗಿಗೆ. ಆಮೇಲೆ ಚಾನಲ್ ನೇಮ್ ಡಿಸೈಡ್ ಮಾಡ್ತೀವಿ. ಓಕೆ, ಇವಾಗ ನಾವು ಪಾಂಡಿಚೇರಿ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಪಾಂಡಿಚೇರಿ ಎಂಟ್ರಿ. ಆದರೆ ಇಲ್ಲೆಲ್ಲೂ ನಂಗೆ ವೆಲ್ಕಮ್ ಟು ಪಾಂಡಿಚೇರಿ ಅಂತ ಬೋರ್ಡೇ ಬಂದಿಲ್ಲ. ಸಿಗ್ತಾ ಇದೆ ಇವಾಗ. ಇಲ್ಲಿ ವೆಲ್ಕಮ್ಸ್ ಯು ಅಂತ ಬಂತು. ಸೊ ಫುಲ್ ಖುಷಿ ಆಯಿತು ವೆಲ್ಕಮ್ ಮಾಡಿದ್ರು ಅಂತ. ಇವಾಗ ಊಟಕ್ಕೆ ಹೋಗಬೇಕು. ನೋಡಿ ಹೆಂಗಿದೆ ಸ್ಟಾರ್ಟಿಂಗ್ ಎಂಟ್ರಿ ಸಿಟಿ. ಫಸ್ಟ್ ಸ್ಟೇಟಿಗೆ ಬಂದಿರೋದು. ನೋಡಿ ನಮಗೇನು ಕಾಣಿಸ್ತಾ ಇದೆ ನಿಮಗೂ ಅದನ್ನೇ ತೋರಿಸ್ತಾ ಇದ್ದೀವಿ. ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಹೊಸ ವ್ಲಾಗರ್ಸು. ಇನ್ನು ಸ್ವಲ್ಪ ಹೊತ್ತಿಗೆ ಹೋಟೆಲ್ ಹುಡುಕ್ತಾ ಇದ್ದೀವಿ. ಹೋಟೆಲ್ ಸಿಕ್ಕಿದ ತಕ್ಷಣ ಊಟ ಮಾಡಿಕೊಂಡು ಆಮೇಲೆ ಸೀದಾ ಹೋಟೆಲ್ ಹೋಗ್ತೀವಿ. ಫುಲ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಡೇ 1 ಗೈಸ್, ನಮ್ಮ ಡೇ 1 ಬ್ಲಾಗ್ ಅಷ್ಟೇ. ಡೇ 1 ಬ್ಲಾಗ್ ಅವಾಗ ಕಂಪ್ಲೀಟ್ ಆಗುತ್ತೆ. ನೋಡಿ ಇನ್ನೂ ಏನೇನು ಆ್ಯಡ್ ಆಗುತ್ತೆ ನಮಗೂ ಗೊತ್ತಿಲ್ಲ. ನಾವೇನು ಪ್ಲಾನ್ ಮಾಡಿಲ್ಲ, ಇನ್ನೂ ಏನು ಪ್ಲಾನ್ ಮಾಡಿಲ್ಲ. ಮನೆಯಿಂದ ಹೊರಟಿರೋದಷ್ಟೇ ಪ್ಲಾನು.
ನಮ್ಗೆ ಯಾವ ಜಾಗ ಇದೆ ಏನಿದೆ ಅಂತಾನೆ ಗೊತ್ತಿಲ್ಲ. ಒಟ್ಟಲ್ಲಿ ಬೀಚ್ ಇದೆ, ಹೋಟೆಲ್ಸ್ ಇದೆ ಅಷ್ಟೇ ಗೊತ್ತಿರೋದು. ಟೆಂಡರ್ ಕೋಕೋನಟ್ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ್ರ ಮೇಲೆ ಬೇಡವಾ? ನೀವು ಈಗ ಹೋಗ್ತೀವಲ್ಲ ಹೇಳಿ ನಾಳೆಗೆ ಯಾವ ಹೋಟೆಲ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಏನಾದ್ರು ವಾಟರ್ ಮೆಲನ್ ನೋಡ್ಬಿಟ್ಟು ಟೆಂಡರ್ ಕೋಕೋನಟ್ Tender coconut ಅಂತ ನೋಡಿ. ಎಳ್ನೀರ್ ಅಂತ ಅವಳು ಗೈಸ್ ಎಳ್ನೀರನ್ನ ಕನ್ಫ್ಯೂಸ್ ಆಗ್ಬಿಟ್ಟವಳೆ ಬಿಟ್ಟು ಏನೇನೋ ಆಗ್ತಾ ಇದೆ ಗೈಸ್. ಸೊ ಲೆಟ್ಸ್ ಗೋ. ಕುಡಿದಿದ್ರೆ ನಶೆ ಇರುತ್ತೆ ನೋಡಿ, ಇದೇ ಎಕ್ಸಾಂಪಲ್. ನೋಡಿ ನಮ್ಮ ಅಕ್ಕ ಆಲ್ರೆಡಿ ನಶೆ ಇರ್ಬಿಟ್ಟಿದೆ. ಬ್ಯೂಟಿಫುಲ್ ಆಗಿದೆ ಗೈಸ್ ಕಂಪೇರ್ ಟು ಇಬ್ರು ಕುಡ್ದವ್ರಂಗ್ ಮಾತಾಡ್ತಾ ಇದಾರೆ. ನೋಡಿ ರೋಡ್ ಎಲ್ಲ ಹೆಂಗಿದೆ. ಇವಾಗ ಹಂಪ್ ಬಂತು ಗೈಸ್. ಇಷ್ಟ ತನಕ ಹಂಪ್ ಸಿಕ್ಕಿರ್ಲಿಲ್ಲ ನೋಡಿ. ಆದರೆ ಒಂದು ಖುಷಿ ವಿಚಾರ ಅನ್ಬೇಕೋ ಏನನ್ಬೇಕೋ ಗೊತ್ತಿಲ್ಲ, ನಾ ಇಲ್ಲಿ ಬಂದ್ರ ಮೇಲೆ ಹೆಲ್ಮೆಟ್ ಕಲ್ಚರೇ ನೋಡಿಲ್ಲ. ಯಾರು ಹೆಲ್ಮೆಟ್ ಹಾಕೊಂತಿಲ್ಲ ಗೈಸ್. ನಾ ಬೆಂಗಳೂರಲ್ಲಿ ಸ್ವಲ್ಪನಾರ ಹಾಕೊಂತಾರೆ, ಅಟ್ಲೀಸ್ಟ್ ಭಯಕ್ಕಾದ್ರು. ಇಲ್ಲಂತೂ ಒಬ್ರು ಕಾಣಿಸ್ತಾ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಗಳು ಅಂತ ಹೆಂಗಂದ್ರೆ ಹಂಗೆ ಹೇಳ್ತಾರೆ ಗೈಸ್, ಸೇಮ್ ಲೈಕ್ ಬೆಂಗಳೂರು. ಬೆಂಗಳೂರು BMTC, ಇಲ್ಲಿ BMTC ಅಂತ ಅಲ್ಲ, ಎಲ್ಲ ಬಸ್ನವರು ಒಂದೇ. BYTC ಗೈಸ್. ಇಲ್ಲಿ BYTC. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದೀಯಾ? ನೋಡಿ ನಮ್ಮ ಅಕ್ಕ ಏನೋ ಮಾತಾಡಬೇಕು ಅಂತಿದ್ಲು, ಕೇಳಿ. ಅವಳಿಗೇನೋ ಬೇಕಂತೆ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಯಾವ ರೆಸ್ಟೋರೆಂಟ್ ಸಿಗುತ್ತೆ ನೋಡ್ಬಿಟ್ಟು ಊಟ ಮಾಡಿ ನಮ್ಮ ಗಾಡಿನ ಚಾರ್ಜ್ ಹಾಕಬೇಕು. ಸೊ ಚಾರ್ಜ್ ಮಾಡ್ಕೊಂಡು ನಾವು ಏನು ಬುಕ್ ಮಾಡಿರೋ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದಾರೆ. ನಾವು ಸಿಕ್ಕಿರೋ ಹೋಟೆಲಲ್ಲಿ ಊಟ ಮಾಡಿ ಹೆಂಗಿದಾಗ ಹೇಳ್ತೀವಿ. ನೆಕ್ಸ್ಟ್ ಟೈಮ್ ನೀವು ಬಂದರೆ ಹೋಗ್ಬಿಡಿ ಅಲ್ಲಿಗೆ ಅಷ್ಟೇ. ನಮ್ಮ ತಮ್ಮ ಹಂಗೆ ಆಗಾಗ ಆಫ್ ಆಗ್ತಾನೆ. ಸೊ ಇವಾಗ ಊಟ ಆದಮೇಲೆ ಮತ್ತೆ ಸಿಗೋಣ. ಸೊ ನಾವೀಗ ಹೋಟೆಲ್ ಹತ್ರ ಬಂದಿದ್ದೀವಿ. ನಮ್ಮ ತಮ್ಮ ಡೋರೆಲ್ಲ ತೆಗ್ದು ನಾನು ನಿಲ್ಸ್ಕೊಳ್ತಿದ್ದಾನೆ. ಫುಲ್ಲು VIP ಫೀಲ್. ಸೊ ಚೆಕ್ ಇನ್ ಆಗ್ತಾ ಇದ್ದೀವಿ ಇವಾಗ. ರೂಮ್ ಸಿಕ್ಕಿದೆ, 4th floor guys. So we are going to 4th floor. This is the lift. Doors are closing. ನಾವೇ 3 ಜನ ಡಾನ್ಗಳು ಟ್ರಿಪ್ಪಿಗೆ ಬಂದಿರೋದು. ನಾನು ನೋಡಿದ್ರಲ್ಲ ಆ ಮಿರರಲ್ಲೇ ನೋಡಿರ್ತೀರ ಬಿಡಿ. ಹೋಗ್ತಾ ಇದ್ದೀವಿ. ಗುಹೆ ಒಳಗೆ ಹೋದಂಗೆ ಫೀಲ್ ಆಗ್ತಾ ಇದೆ. ಸೊ ಎಲ್ಲೋ ರೈಟ್ ಸೈಡಲ್ಲಿ ಇದೆ ಅಂತ ಹೇಳಿದ್ರು. ಫೈನಲಿ ಫೌಂಡ್ ಅವರ್ ರೂಮ್. ನೋಡಿ ಗಾಯ್ಸ್, ನಮಗೆ ಈ ಹೋಟೆಲಿಗೆ ಬರ್ತಾ ಇದ್ದೀವಿ. ಅಲ್ಲೊಂದು ಕಡೆ ಕೇಳಿದ್ವಿ, ಅವರು ಕ್ಲೋಸ್ ಅಂತ ಹೇಳಿದ್ರು. ಇಲ್ಲೇನಾರ ನೋಡಬೇಕು. ಹೋಟೆಲ್ಲು ನಮಗೆ ಸಿಕ್ಕಿದೆ. ನೋಡಿ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಜಾತ್ರೆ ಮಾಡಿಬಿಟ್ಟಿದ್ದಾರೆ, ಲೈಟ್ ಎಲ್ಲ ಹಾಕಿ. ಊಟ ಆಯಿತು, ಹೋಗ್ತಾ ಇದ್ದೀವಿ. ಎಲ್ಲ ಇಷ್ಟ ಆಯಿತು. ಅದೇನೋ ತಿಂದ್ವಿ. ಏನು ತಿಂದಿದ್ದು? ಚಿಕನ್ ಸ್ವಲ್ಪ ಸ್ವೀಟ್ ಇತ್ತು. ಅದು ಸ್ವಲ್ಪ ಸ್ವೀಟ್ ಇತ್ತು. ಅದು ನಮಗೆ ಮಾತ್ರ ಇಷ್ಟ ಆಗಲಿಲ್ಲ, ನಿಮಗೆ ಮೇ ಬಿ ಇಷ್ಟ ಆಗ್ಬೋದು. ನನಗೆ ಚೆಟ್ಟಿನಾಡ್ ಸಿಮೆಂಟ್ ಗೊತ್ತಿತ್ತು, ಬಟ್ ಇವಾಗ ಫಸ್ಟು ಚೆಟ್ಟಿನಾಡ್ ಚಿಕನ್ ಗೊತ್ತಾಗಿತ್ತು. ಓಕೆ, ವಿ ಆರ್ ಗೋಯಿಂಗ್ ಟು ಆ ರೂಮ್ ನಾವು. ಈಗ ಗಾಡಿನ ಚಾರ್ಜ್ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಆಟೋದಲ್ಲಿ 150 ರೂಪಾಯಿ ಕೇಳಿಬಿಟ್ರು. ಓಲಾ ಕ್ಯಾಬೇ ಅಲ್ಲ, ಊಬರ್ ಕ್ಯಾಬೇ 110 ರೂಪಾಯಿ ತೋರಿಸ್ತಾ ಇದೆ.
ಏನು ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಸೊ ಆಟೋನೇ ಹತ್ಕೊಂಡಿದ್ವಿ. ಹಲೋ, ಹೆಂಗಿದ್ದೀರಾ? ಬೇಗ ಬೇಗ ಸಿಕ್ತು, ಸುಮ್ಮನೆ ವೇಟ್ ಮಾಡೋದು ಯಾಕೆ ಅಂತ ಹೇಳಿ ಅಂಕಲ್ ಬೇರೆ ಜೋರ ಮಾತಾಡ್ತಾವ್ರೆ. ಆಟೋದಲ್ಲಿ ಫ್ರೆಂಚ್ ಕಾಲೋನಿ ಹೋಗ್ತಾ ಇದ್ದೀವಿ. ಅಂಕಲ್ಲು ಫೋನಲ್ಲಿ ಮಾತಾಡ್ತಾವ್ರೆ. ಇಲ್ಲಿ ಯಾರೋ ಫ್ರೆಂಡ್ ಹತ್ರಕ್ಕೆ ಬಂದರು. ಬನ್ನಿ ನೋಡೋಣ. ಈಗ ನೋಡಿ ಇಲ್ಲಿ ಡಾಗಿ ಎಲ್ಲ ಹೋಗ್ತಾ ಇದ್ದೀವಿ ನೋಡಿ. ಅಂಕಲ್ ಹೆಂಗೆಂಗೋ ಓಡಿಸ್ತಾವ್ರೆ. ಏನು ಮಾಡೋದಿದ್ರೆ ರೋಡ್ ಮಧ್ಯಕ್ಕೆ ಸಾಕು. ನಮಗಂತೂ ಏನೂ ಕಾಣಿಸ್ತಾ ಇಲ್ಲ ಆಟೋ ಗ್ಲಾಸಲ್ಲಿ. ನಿಮ್ಗೇನಾರ ಕಾಣಿಸ್ತಾ ಇದೆ ನೋಡಿ. ಈಗ ನಾನು ನಮ್ಮ ಅಕ್ಕ ಅವರೆಲ್ಲ ಫ್ರೆಂಚ್ ಕಾಲೋನಿಗೆ ಬಂದಿದ್ದೀವಿ. ಆ ಸೈಡ್ ಇದೆ ಫ್ರೆಂಚ್ ಕಾಲೋನಿ, ಅಂದರೆ ನಿಯರ್ ಟು ಫ್ರೆಂಚ್ ಕಾಲೋನಿ. ನಂಗೆ ಗೊತ್ತಿಲ್ಲ ಗೈಸ್, ಇವ್ರು ಏನು ಹೇಳ್ತಾರೆ ಅದೇ. ಇವಾಗ ಇಲ್ಲಿ ಅಲ್ಲಿ ಯಾರ್ಯಾರೋ ಬರ್ತಾ ಇದ್ದಾರೆ. ಇಲ್ಲಿ ಫ್ರಾನ್ಸ್ ಎಂಬಸಿ ಎಲ್ಲ ಇದೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಅವರು, ಅಂದರೆ ಆರ್ಮಿ ಅವರು, ನೇವಿ ಅವರೆಲ್ಲ ಇಲ್ಲೇ ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಏನೇನೋ ಫೈರ್ ವರ್ಕ್ಸ್ ಎಲ್ಲ ಮಾಡ್ತಾರೆ ಅನಿಸುತ್ತೆ. ಸೊ ಎಲ್ಲ ರೆಡಿ ಮಾಡ್ತಾಯಿದ್ರು. ಇಲ್ಲಿ ನೋಡಿದ್ರೆ ಫುಲ್ ಜನ ಎಲ್ಲ ತುಂಬೋಗ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿಂದ ಹಿಡಿದು ಆ ಕಡೆ ಅಂತೂ ಇನ್ನೂ ಜಾಸ್ತಿ ಜನ ಇದ್ದಾರೆ. ಜಸ್ಟ್ ಯಾಕೆ ಸುಮ್ಮನೆ ಏನು ಮಾಡೋದು ಕೂತ್ಕೊಂಡು ಅಂದ್ಬಿಟ್ಟು ನಾವು ಒಂದು ವಾಕ್ ಹೋಗೋಣ ಅಂದ್ಬಿಟ್ಟು ಏನಿದೆ ನೋಡೋಣ ಅಂದ್ಕೊಂಡು ಬಂದ್ವಿ. ಫೈರ್ ವರ್ಕ್ ಸ್ಟಾರ್ಟ್ ಆದರೆ ಮದುವೆ ನಿಮಗೂ ತೋರಿಸ್ತೀವಿ. ಮೇ ಬಿ ಲೇಟ್ ಆಗುತ್ತೆ ಏನೋ ಗೊತ್ತಿಲ್ಲ. ನೋಡಿ, ನಾವು ಇದು ನೋಡಿದ್ರೆ ನಿಮಗೂ ತೋರಿಸ್ತೀವಿ, ಇಲ್ಲ ಅಂದರೆ ಯಾರಿಗೂ ಇಲ್ಲ ಅಷ್ಟೇ ಗಾಯ್ಸ್. ಇದೆಲ್ಲ ಏನೇನೋ ಬಿಲ್ಡಿಂಗ್ ಲೈಟ್ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಓಷನ್ಸ್ 7 ಇದು ಹೋಟೆಲು, 100% ವೆಜ್ಜು. ಇಲ್ಲೇ ನೋಡಿ ಗೈಸ್, ಬೀಚ್ ಅಂತೂ ಏನೂ ಕಾಣಿಸ್ತಾ ಇಲ್ಲ. ನಾವು ಬೀಚ್ ಸೈಡಲ್ಲಿದ್ದೀವಿ. ಫುಲ್ಲು ನಮ್ಮ ಅಕ್ಕಂಗೇನು ಐಸ್ ಕ್ರೀಮ್ ಬೇಕಂತೆ ನೋಡಿ. ಸೊ ಇವಾಗ ಒಂದು ಐಸ್ ಕ್ರೀಮ್ ಶಾಪಿಗೆ ಬಂದ್ವಿ, ಕೆಫೆ. ಏನೇನು ಸಿಗುತ್ತೆ ನೋಡೋಣ. ಐಸ್ ಕ್ರೀಮ್, ಕೇಕ್ಸ್ ಏನೇನೋ ಇಟ್ಕೊಂಡಿದ್ದಾರೆ. ಐಸ್ ಕ್ರೀಮ್ ತಗೊಂಡು ಅದನ್ನು 2 ಫ್ಲೇವರ್ ಅಂತ ತಗೊಂಡಿದ್ದಾಳೆ. ಏನು ಮಾಡ್ತಾಳೆ ನೋಡೋಣ. ಸೊ ನಾವಿವಾಗ ಈ ಕೆಫೆ ಒಳಗೆ ಹೋಗ್ತಾ ಇದ್ದೀವಿ. ಏನೋ ಫುಲ್ ಲೈಟ್ ಹೌಸ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಫುಲ್ ಎಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ನಮ್ಮ ಅಕ್ಕನ ಹಿಂದೆ ತಳ್ತಿದ್ದಾಳೆ ಗಾಯ್ಸ್. ಯಾರಿಗೂ ಕಾಣಿಸ್ತಾ ಇಲ್ಲ ಅಷ್ಟೇ. ಏನು ಕೆಫೆ ಇದೆ, ನನಗಂತೂ ಅದು ಓದಕ್ಕೆ ಬರಲ್ಲ. ಇಷ್ಟ ಅನಿಸುತ್ತೆ ಕಡೆ ತೋರಿಸಿ. ಡವೆನ್ ಕೆಫೆ ಸಮಥಿಂಗ್. ಇದೇನಪ್ಪ ಅನೌನ್ಸ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ಅದೇನು ಪ್ರನೌನ್ಸ್ ಮಾಡೋದು. ಆ್ಯಕ್ಚುಲಿ ಕೆಫೆ ಅಂತ ಬಂದ್ವಿ, ಅಂತ ಏನು ಇಂಟ್ರೆಸ್ಟಿಂಗ್ ಆಗಿಲ್ಲ ಅನ್ನಿಸ್ತು ಒಳಗಡೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ನಾವು. ಇನ್ನು ಸ್ವಲ್ಪ ಹೊತ್ತಲ್ಲಿ ಡಿನ್ನರ್ ಎಲ್ಲಾದರೂ ಮುಗಿಸಿ ಹೋಟೆಲ್ಗೆ ಹೋಗ್ತಿದ್ದೀವಿ. ಇಲ್ಲಿ ಗಾಂಧೀಜಿಯವ್ರ ಸ್ಟ್ಯಾಚ್ಯೂ ಇದೆ, ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆ್ಯಕ್ಚುಲಿ ಬೆಸ್ಟ್ ಪ್ಲೇಸ್ ಇದು. ಬಟ್ ಈವ್ನಿಂಗ್ ಬಂದರೆ ಬೆಟರ್. ಆಫ್ಟರ್ನೂನು ತುಂಬ ಬಿಸಿ ಇರುತ್ತೆ, ಬಿಸಿಲು ಜಾಸ್ತಿ. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಇವಾಗೆಲ್ಲ ವಾಪಸ್ ರೂಮಿಗೆ ಬರ್ತಾ ಇದ್ದೀವಿ.
ಬಂದ್ವಿ ರೂಮ್ಗೆ. ಇವಾಗ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿತಾ ಇದೆ. ನಾಳೆ ಏನು ಮಾಡ್ತೀವಿ ಅಂತ ನಾಳೆ ಡಿಸೈಡ್ ಮಾಡಿಬಿಟ್ಟು ಹೇಳ್ತೀವಿ. ಅಲ್ಲಿವರೆಗೂ